ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಉಬ್ಬರವಿಳಿತದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗಾದರೆ ಈ ಉಬ್ಬರವಿಳಿತ ಅಂದರೆ ಅನ್ನೋದನ್ನು ನೋಡೋದಾದ್ರೆ, ಈ ಉಬ್ಬರವಿಳಿತ ಅಂದರೆ ಏನಪ್ಪ ಅಂದ್ರೆ, ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನು ಉಬ್ಬರವಿಳಿತ ಅಂತ ಕರೀತಾರೆ. ಅಂದರೆ ಸಮುದ್ರದ ನೀರು ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದನ್ನು ಸಮುದ್ರದ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಅಥವಾ ಇಳಿಯುವುದನ್ನು ಉಬ್ಬರವಿಳಿತ ಅಂತ ಕರಿತಾ ಹೋಗ್ತಾರೆ. ಹಾಗಾದರೆ ಉಬ್ಬರವಿಳಿತಕ್ಕೆ ಮುಖ್ಯ ಕಾರಣ ನೋಡೋದಾದ್ರೆ, ಚಂದ್ರನ ಒಂದು ಗುರುತ್ವಾಕರ್ಷಣ ಶಕ್ತಿ, ಸೂರ್ಯನ ಒಂದು ಗುರುತ್ವಾಕರ್ಷಣ ಶಕ್ತಿ, ಜೊತೆಗೆ ಭೂಮಿಯ ಒಂದು ದೈನಂದಿನ ಚಲನೆ, ಜೊತೆಗೆ ಭೂಮಿಯ ಕೇಂದ್ರಾಪಗಮನ ಶಕ್ತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಉಬ್ಬರವಿಳಿತ ಆಗೋ ಕಾರಣ ಏನಪ್ಪ ಅಂದ್ರೆ, ಚಂದ್ರ ಮತ್ತು ಸೂರ್ಯನ ಒಂದು ಗುರುತ್ವಾಕರ್ಷಣೆಯನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿಯನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಈ ಉಬ್ಬರವಿಳಿತಗಳಲ್ಲಿ ಕೂಡ ಎರಡು ವಿಧಗಳನ್ನು ಕಾಣ್ತಾವೆ. ಏನಪ್ಪ ಅಂದ್ರೆ, ಏರೋ ಉಬ್ಬರ ಅಂತ ಕರಿತೀವಿ, ಹೈ ಟೈಡ್ ಅಂತ ಕರಿತಾ ಹೋಗ್ತೀವಿ. ಇಳಿ ಉಬ್ಬರ ಅಂದ್ರೆ ಲೋ ಟೈಡ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಏರೋಬ್ಬರ ಅಂದ್ರೆ ಸಮುದ್ರದ ಅಥವಾ ಸಾಗರದ ನೀರು ಒಮ್ಮೆ ಏರುವುದರಿಂದ ಉಂಟಾಗುವಂಥದ್ದನ್ನು ಏರುಬ್ಬರ ಅಂತಂತ ಕರಿತಾ ಹೋಗ್ತಾರೆ. ಅಂದ್ರೆ ಏರುಬ್ಬರ ಅಥವಾ ಪ್ರವಾಹ ಕೂಡ ಅಂತ ಕರಿತಾ ಹೋಗ್ತಾರೆ. ಸಮುದ್ರದ ಅಥವಾ ಸಾಗರದ ನೀರು ಒಮ್ಮೆ ಏರುವುದರಿಂದ ಅದನ್ನು ಏರುಬ್ಬರ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಸಮುದ್ರದ ಅಥವಾ ಸಾಗರದ ನೀರು ಒಮ್ಮೆ ಇಳಿಯುವುದರಿಂದ ಅದನ್ನೇಂತ ಕರಿತಾರಪ್ಪ ಅಂದರೆ ಇಳಿಯುಬ್ಬರ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಸಮುದ್ರದ ನೀರು ಒಮ್ಮೆ ಏರುವುದರಿಂದ ಇದನ್ನು ಸಮುದ್ರದ ನೀರು ಅಥವಾ ಸಾಗರದ ನೀರು ಒಮ್ಮೆ ಏರುವುದರಿಂದ ಏನಾಗ್ತೈತಪ್ಪ, ಏರುಬ್ಬರ ಆಗ್ತೈತೆ. ಯಾಕಂದರೆ ನೀರು ಹೆಚ್ಚು ಕಂಡು ಬರ್ತಾ ಹೋಗ್ತೀವಿ. ಅದೇ ರೀತಿ ಒಮ್ಮೆ ಸಾಗರ ಅಥವಾ ಸಮುದ್ರದ ನೀರು ಒಮ್ಮೆಗೆ ಇಳಿಯುವುದನ್ನು ಇಳಿಯುಬ್ಬರ ಅಂತ ಕರಿತಾರೆ. ಅಂದರೆ ಇಲ್ಲಿ ನೀರು ಕಡಿಮೆ ಆಗೋದನ್ನು ಇಳಿಯುಬ್ಬರನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಇಲ್ಲಿ ಮುಖ್ಯವಾಗಿ ಕಾರಣಗಳು ಏನಪ್ಪ ಅಂದ್ರೆ, ಸೂರ್ಯ ಮತ್ತು ಚಂದ್ರನ ಒಂದು ಗುರುತ್ವಾಕರ್ಷಣೆ ಶಕ್ತಿಯನ್ನು ನೋಡ್ತಾ ಹೋಗ್ತೀವಿ. ಜೊತೆ ಭೂಮಿಯ ಒಂದು ದೈನಂದಿನ ಚಲನೆಯನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಉಬ್ಬರವಿಳಿತಕ್ಕೆ ಮುಖ್ಯ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರಿದು, ಈ ಸಾಗರ ಅಥವಾ ಸಮುದ್ರಗಳಲ್ಲಿ ಏರುಬ್ಬರ ಮತ್ತು ಇಳಿಯುಬ್ಬರಗಳು ಆಗ್ತಾವಲ್ಲ, ಆ ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರ ಆಗಬೇಕಪ್ಪ ಅಂದ್ರೆ, ನಡುವೆ ಆಗಬೇಕಪ್ಪ ಅಂದ್ರೆ 6 ಗಂಟೆ 13 ನಿಮಿಷಗಳು ಸಮಯ ಬೇಕಾಗ್ತೈತಿ. ಅಂದರೆ ಒಂದು ಏರುಬ್ಬರ ಒಂದು ಇಳಿಯುಬ್ಬರ ನಡುವೆ ಎಷ್ಟು ಗಂಟೆ ಸಮಯ ಇರ್ತೈತಪ್ಪ ಅಂದ್ರೆ 6 ಗಂಟೆ 13 ನಿಮಿಷಗಳಷ್ಟು ಸಮಯ ಇರ್ತೈತೆ. ಅಂದ್ರೆ ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರದ ನಡುವೆ 12 ಗಂಟೆ 26 ನಿಮಿಷಗಳಷ್ಟು ಅಂತರವಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ 24 ಗಂಟೆ 52 ನಿಮಿಷಗಳ ಅವಧಿಯಲ್ಲಿ ಎರಡು ಏರುಬ್ಬರ 2 ಇಳಿಯುಬ್ಬರಗಳು ಆಗ್ತಾ ಹೋಗ್ತವೆ. ಅಂದ್ರೆ ಒಂದು ಏರುಬ್ಬರ ಒಂದು ಇಳಿಯುಬ್ಬರದ ನಡುವೆ 6 ಗಂಟೆ 13 ನಿಮಿಷಗಳಷ್ಟು ಸಮಯ ಆಗ್ತೈತಿ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರ ನಡುವೆ ಎಷ್ಟು ಸಮಯ ಅಂತರ ಇರ್ತೈತಪ್ಪ ಅಂದ್ರೆ 12 ಗಂಟೆ 26 ನಿಮಿಷ ಇರ್ತೈತಿ. ಅಂದ್ರೆ 24 ಗಂಟೆ 52 ನಿಮಿಷಗಳ ಅವಧಿಯಲ್ಲಿ ಎರಡು ಏರುಬ್ಬರ 2 ಇಳಿಯುಬ್ಬರಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಸೂರ್ಯ ಮತ್ತು ಚಂದ್ರ ಸ್ಥಾನದ ಆಧಾರದ ಮೇಲೆ ಆ ಉಬ್ಬರವಿಳಿತಗಳನ್ನು 2 ವಿಧಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ, ಒಂದೇದು ಗರಿಷ್ಠ ಅಥವಾ ಅಧಿಕ ಉಬ್ಬರ ಅಂತ ಕರಿತಾ ಹೋಗ್ತಾರೆ, ಸ್ಪ್ರಿಂಗ್ ಟೈಡ್ ಅಂತ ಕರಿತಾ ಹೋಗ್ತಾರೆ. ಕನಿಷ್ಠ ಉಬ್ಬರ ಅಂದ್ರೆ ನೀಪ್ ಟೈಡ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಮೊದಲನೇದಾಗಿ ಗರಿಷ್ಠ ಅಥವಾ ಅಧಿಕ ಉಬ್ಬರ ನೋಡೋದಾದ್ರೆ, ಈ ಗರಿಷ್ಠ ಪ್ರಮಾಣದ ಉಬ್ಬರವು ಭೂಮಿ, ಚಂದ್ರ, ಸೂರ್ಯ ಇವು ಒಂದೇ ಸರಳ ರೇಖೆಯಲ್ಲಿ ಇದ್ದಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ. ಅಂದ್ರೆ ಭೂಮಿ, ಚಂದ್ರ, ಸೂರ್ಯ ಇವು ಒಂದೇ ಸರಳ ರೇಖೆಯಲ್ಲಿ ಇದ್ದಾಗ ಅಂಥವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಆ ಒಂದು ಅಧಿಕ ಉಬ್ಬರ ಉಂಟಾಗ್ತತಿ. ಆ ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವಾಶಕ್ತಿಯಿಂದ ಆ ಗರಿಷ್ಠ ಉಬ್ಬರಗಳು ಗರಿಷ್ಠವಾಗಿರುವಂತೆ ಇಳಿಯುಬ್ಬರಗಳ ಪ್ರಮಾಣ ಸಹ ಕನಿಷ್ಠವಾಗಿರುತ್ತದೆ. ಅಂದ್ರೆ ಭೂಮಿ, ಚಂದ್ರ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಇತ್ತಪ್ಪ ಅಂದ್ರೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುವಂಥದ್ದನ್ನು ಅಧಿಕ ಉಬ್ಬರ ಅಂತ ಕರಿತಾ ಹೋಗ್ತೀವಿ.
ಅದೇ ರೀತಿ ಕನಿಷ್ಠ ಉಪ್ಪರಂದ ಕನಿಷ್ಠ ಉಪ್ಪರಗಳು ವೃತ್ತಿಚಂದ್ರ ಅಥವಾ ಅರ್ಧಾಧಿಕ ಚಂದ್ರ ದಿನಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಅಂದ್ರೆ ಆ ಕನಿಷ್ಠ ಉಪ್ಪರಗಳ ಸಮಯದಲ್ಲಿ ಭೂಮಿ ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಲಂಬವಾಗಿರೋದನ್ನು ಈ ಕನಿಷ್ಠ ಉಪ್ಪರು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಈ ಚಂದ್ರ ಮಾತ್ರ ಲಂಬ ರೇಖೆಯೊಳಗಿತ್ತಪ್ಪ ಅಂದ್ರೆ ಅಲ್ಲಿ ಕನಿಷ್ಠ ಉಪ್ಪರ ಎಳೆತಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲ ಸರಳವಾಗಿ ಹೇಳೋದಾದಪ್ಪ ಅಂದ್ರೆ ಅಧಿಕ ಉಪ್ಪರ ಯಾಕೆ ಆಗ್ತದಪ್ಪ ಅಂದ್ರೆ ಭೂಮಿ ಚಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದಾಗ ಅಧಿಕ ಉಪ್ಪರ ಆಗ್ತಾ ಹೋಗ್ತೈತಿ. ಕನಿಷ್ಠ ಉಪ್ಪರ ಯಾವಾಗ ಆಗ್ತದಪ್ಪ ಅಂದ್ರೆ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರ ಭೂಮಿಗೆ ಲಂಬವಾಗಿದ್ದರೆ ಅದನ್ನು ಕನಿಷ್ಠ ಉಪ್ಪರ ಅಂತಂದು ಕರಿತಾ ಹೋಗ್ತೀವಿ. ಒಂದು ಉದಾಹರಣೆಗೆ ನೋಡೋದಾದ್ರೆ ಈ ಏರುಬ್ಬರ ಯಾವಾಗ ಕಂಡು ಬರ್ತಾ ಹೋಗ್ತಪ್ಪ ಅಂದ್ರೆ ಈ ಸೂರ್ಯ ಈ ಭೂಮಿ ಆ ಚಂದ್ರನು ಒಂದೇ ಸರಳ ರೇಖೆಯಲ್ಲಿದ್ದಾಗ ಸಾಮಾನ್ಯವಾಗಿ ಆ ಏರುಬ್ಬರವನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ಸೂರ್ಯ ಮತ್ತು ಭೂಮಿ ನಡುವೆ ಒಂದೇ ಸರಳ ರೇಖೆಯಲ್ಲಿದ್ದು ಭೂಮಿಗೆ ಲಂಬವಾಗಿ ಚಂದ್ರ ಇತ್ತಪ್ಪ ಅಂದರೆ ಇಳಿಯುಬ್ಬರ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇವೆರಡೂ ಸೂರ್ಯ ಮತ್ತು ಚಂದ್ರನ ಒಂದು ಗುರುತ್ವಾಕರ್ಷಣೆಯಿಂದ ಈ ಉಬ್ಬರಗಳು ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಉಬ್ಬರ ಇಳಿತದಿಂದ ಏನು ಉಪಯೋಗ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಆ ಮನುಷ್ಯನಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉಪಯೋಗ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ದೊಡ್ಡದಾದಂಥ ನೌಕೆ ನಾವು ಮಾಡ್ಬೋದು, ಜೊತೆಗೆ ಬಂದರು ಮತ್ತು ಹಡಗು ನಿಲ್ದಾಣಗಳನ್ನು ನಿರ್ಮಾಣ ಮಾಡ್ಬೋದು. ಆ ಉಬ್ಬರ ಇಳಿತಗಳಿಂದ ಬರುವಂಥ ನೀರು ಆ ಬಂದರುಗಳ ತೀರನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಸ್ವಚ್ಛಗೊಳಿಸ್ತಾ ಹೋಗ್ತೈತಿ. ಜೊತೆಗೆ ಆ ಉಪ್ಪನ್ನು ಉತ್ಪಾದನೆ ಮಾಡೋಕ್ಕೆ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಮೀನುಗಾರಿಕೆಗೆ ಅನುಕೂಲವಾಗೋದನ್ನು ಕಾಣ್ತಾ ಹೋಗ್ತೀವಿ. ಆ ಉಬ್ಬರ ಇಳಿತಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು. ಅಂದ್ರೆ ಆ ಉಬ್ಬರ ಇಳಿತದಿಂದ ಆ ಮಾನವನಿಗೆ ಅಥವಾ ಮನುಷ್ಯನಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉಪಯೋಗ ಮಾಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ದೊಡ್ಡ ನೌಕಾಯಾನಕ್ಕೆ ನೋಡ್ತಾ ಹೋಗ್ತೀವಿ. ಆ ಬಂದರು ಮತ್ತು ಹಡಗು ನಿಲ್ದಾಣಗಳು ಕಾಣ್ತಾ ಹೋಗ್ತೀವಿ. ಆ ಉಬ್ಬರ ಇಳಿತದಿಂದ ಆ ಬಂದಂಥ ನೀರು ಆ ಕರಾವಳಿ ತೀರನ್ನು ಸ್ವಚ್ಛಗೊಳಿಸ್ತಾ ಹೋಗ್ತೈತಿ. ಜೊತೆ ಉಪ್ಪನ್ನು ಉತ್ಪಾದಿಸಲು ಹೆಲ್ಪ್ ಮಾಡ್ತಾ ಹೋಗ್ತೈತಿ. ಆ ಮೀನುಗಾರಿಕೆ ಜೊತೆನೂ ಹೆಲ್ಪ್ ಮಾಡ್ತಾ ಹೋಗ್ತೈತಿ. ಆ ಉಬ್ಬರ ಇಳಿತದಿಂದ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಬಳಸ್ಬೋದು. ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ತೀವಿ, ಇಲ್ಲಿ ವಿದ್ಯುತ್ ಶಕ್ತಿ ಬಳಸ್ತಾ ಹೋಗ್ಬೋದು, ಮೀನುಗಾರಿಕೆಯನ್ನು ಮಾಡ್ತಾ ಹೋಗ್ಬೋದು ಮತ್ತು ಸಾಗರ ಒಂದು ನೌಕಾಯಾನ ಮಾಡ್ಬೋದು. ಜೊತೆಗೆ ಆ ಒಂದು ಬಂದರುಗಳನ್ನು ನಿರ್ಮಾಣ ಮಾಡ್ಬೋದು. ಜೊತೆಗೆ ಈ ಸಾಗರಗಳ ಸಂರಕ್ಷಣೆ ಇದನ್ನು ಮುಂದುವರೆದ ಪಾಯಿಂಟ್ ಏನಪ್ಪ ಅಂದ್ರೆ ಸಾಗರಗಳ ಸಂರಕ್ಷಣೆ. ಈ ಸಾಗರಗಳ ಸಂರಕ್ಷಣೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಮುಖವಾಗಿ ಕಾಣ್ತಾ ಹೋಗ್ತದೆ. ಈ ಸಾಗರಗಳು ಮನುಷ್ಯನಿಗೆ ವಿವಿಧ ರೀತಿ ಸಹಕಾರಿ ಆಗೋದಲ್ಲದೆ ಅವುಗಳಲ್ಲಿ ಅಸಂಖ್ಯಾತ ಬಗೆಯ ಜೀವಿಗಳು ಜೀವಿಸ್ತಾ ಹೋಗ್ತವೆ. ಅಂದ್ರೆ ಮನುಷ್ಯನಿಗೆ ಉಪಯೋಗ ಆದರೂ ಕೂಡ ಆ ಸಾಗರಗಳಲ್ಲಿ ಅಸಂಖ್ಯಾತವಾದಂಥ ಜೀವ ಸಂಕುಲಗಳನ್ನು ಇರೋದಕ್ಕೆ ಕಾಣ್ತಾ ಹೋಗ್ತೀವಿ. ಆ ಸಾಗರಗಳು ಸಹ ಇಂದು ಮಾಲಿನ್ಯದಿಂದ ಕೂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಕೇವಲ ಭೂಮಿಯಲ್ಲಿ ಮಾಲಿನ್ಯ ಅಲ್ಲ, ಸಾಗರಗಳಲ್ಲಿ ಕೂಡ ಮಾಲಿನ್ಯ ಐತಿ. ಈ ಒಂದು ಕಾರಣದಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸಾಗರಗಳನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಬೇರೊಬ್ಬರ ಕರ್ತವ್ಯ ಅಲ್ಲ, ನಮ್ಮೆಲ್ಲರ ಕರ್ತವ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಸಾಗರಗಳ ಸಂರಕ್ಷಣೆಗಾಗಿ ಈ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಕೈತಿ. ಅಂದ್ರೆ ಒಂದು ಅಳಿಲು ಸೇವೆ ಅಂತ ಅನ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಆ ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಆ ಕೊಳವೆ ಮಾರ್ಗಗಳ ಮೂಲಕ ಸಾಗಿಸ್ಬೇಕಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಸಾಗರಗಳ ಮೂಲಕ ಏನು ಹಡಗುಗಳಲ್ಲಿ ಕಚ್ಚಾ ತೈಲ ಅಂತ ಇರ್ತಲ್ಲ ಅದನ್ನು ಅದ್ರ ಬದಲಿ ಆ ಕೊಳವೆ ಮಾರ್ಗದ ಮೂಲಕ ಸಾಗಿಸ್ರಿ ಅಂತ ಹೇಳ್ತಾ ಹೋಗ್ತಾರೆ. ಈ ಏನದ ಆಲ್ಮೋಸ್ಟ್ ಎಲ್ಲ ಚಂದಿನ ಬಂದ್ ಮಾಡ್ಯಾರಲ್ಲ ಅದನ್ನೇ ಹೇಳಕತ್ತಾರ. ಹಡಗಿನ ತರಕ್ಕಿಂತ ಪೈಪ್ಲೈನ್ ಮಾಡಿದ್ರೆ ಬೇಸಲ್ಲ ಅಂತಂದು ಹೇಳಕತ್ತಾರ. ಜೊತೆಗೆ ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಿಸ್ಬೇಕಂತ ಹೇಳ್ತಾ ಹೋಗ್ತಾರೆ. ಅಂದರೆ ಪರಮಾಣು ಕೇಂದ್ರಗಳಲ್ಲಿ ಬರುವಂಥ ತ್ಯಾಜ್ಯ ವಸ್ತುಗಳ ವೇಸ್ಟೇಜನ್ನು ಆ ಸಾಗರಗಳಿಗೆ ಸುರಿಬ್ಯಾಡ್ರಿ ಅಂತಂದು ಹೇಳಕತ್ತಾರೆ. ಭಾರತದಲ್ಲಿ 5 ಪ್ರಮುಖ ಅಣು ಸ್ಥಾವರಗಳನ್ನು ನೋಡ್ತಾ ಹೋಗ್ತೀವಿ. ಮುಂದೆ ತರಗತಿ ಚರ್ಚೆ ಮಾಡ್ತಾ ಹೋಗ್ತೀನಿ, ಅದು ಏನು ಚಿಂತೆ ಪಡಕ್ಕೆ ಹೋಗಬೇಡ್ರಿ. ಅದರ ಜೊತೆಗೆ ತೀರ ವಲಯದಲ್ಲಿರುವಂಥ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಯುಕ್ತ ವಸ್ತುಗಳ ಸಮುದ್ರ ಸೇರಿದಂತೆ ತೀವ್ರವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂದರೆ ಆ ಸಾಗರ ಪ್ರದೇಶದಲ್ಲಿ ತೀರದಲ್ಲಿರುವಂಥ ತೈಲ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಆ ಮಾಲಿನ್ಯಯುಕ್ತವಂಥ ವಸ್ತುಗಳನ್ನು ಸಮುದ್ರಕ್ಕೆ ಸೇರಬಾರ್ದಂಥ ಕ್ರಮವಾಗಿ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಬೇಕಂತ ಹೇಳ್ತಾ ಹೋಗ್ತಾರೆ. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಅಥವಾ ಇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಣ ಮಾಡ್ತಾ ಹೋಗಬೇಕು.
ಅಂದರೆ ಯಾವುದೇ ರೀತಿಯಾದಂಥ ತ್ಯಾಜ್ಯ ವಸ್ತುಗಳನ್ನು ಬಂದರು ಅಥವಾ ರೇವು ಪಟ್ಟಣಗಳಲ್ಲಿ ಎಸಿಬ್ಯಾಡ್ರಿ ಅಂತ ಹೇಳ್ತಾ ಹೋಗ್ತಾರೆ. ಆ ಸಾಗರಗಳ ತೀರಗಳಲ್ಲಿ ಅದಿರುಗಳ ಸಂಗ್ರಹಣೆ, ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಣ ಮಾಡಿರಿ ಅಂತ ಹೇಳಕತ್ತೆ. ಆ ಸಾಗರಗಳ ತೀರದಲ್ಲಿ ಅದಿರು ಸಂಗ್ರಹಣೆ ಮಾಡೋದು, ಗಣಿಗಾರಿಕೆ ಮಾಡೋದನ್ನು ಮಾಡಬೇಡ್ರಿ ಅಂತ ಹೇಳಕತ್ತಾರೆ. ಜೊತೆಗೆ ಕರಾವಳಿಯ ಮರಳು ದಂಡೆಗಳನ್ನು ವಿವಿಧ ರೀತಿಯಲ್ಲಿ ಹಾಳುಗೆಡುವುದಿತ್ತು, ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಅಂದ್ರೆ ಆ ಕರಾವಳಿಯ ತೀರದ ಒಂದು ಏನು ದಂಡೆಗಳಿರ್ತಾವಲ್ಲ, ಬೀಚ್ ಅಂತ ಏನು ಕರಿತಾವೆ, ಗೋಕರ್ಣ ಬೀಚ್, ಓಮ್ ಬೀಚ್ ಏನನ್ನ ಕರಿತಾವೆ, ಆ ಬೀಚ್ಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಹಾಳುಗೆಡಬೇಡ್ರಿ, ಕೆಲವು ಪಕ್ಷ ಸಂರಕ್ಷಣೆ ಮಾಡಿರಿ ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಸಾಗರಗಳ ಒಂದು ಸಂರಕ್ಷಣೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇವತ್ತಿನ ಇನ್ನೂ ಐತಿ ಕ್ಷಮೆಯಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾವೇನೆ. ಖಂಡಾವರಣ ಪ್ರದೇಶವು ಸರಾಸರಿ ಆಳವು 100 ಪ್ಯಾದಾಮ್. 1 ಪ್ಯಾದಾಮ್ ಅಂದರೆ 6 ಅಡಿ, 6 ಅಡಿ ಅಂದ್ರೆ 1.8 ಮೀಟರ್ ಅಂತ ಅರ್ಥ. 1 ಪ್ಯಾದಾಮ್ ಅಂದರೆ 6 ಅಡಿ. ಪ್ರಪಂಚದ ಅತ್ಯಂತ ಆಳವಾದ ಸಾಗರ ಪೆಸಿಫಿಕ್ ಸಾಗರದ ಫಿಲಿಪೈನ್ಸ್ದ ಏನದ ಚಾಲೆಂಜರ್ ತಗ್ಗು. ಯಾವುದು ಚಾಲೆಂಜರ್? ಮರೀನಾ ಟ್ರೆಂಚ್ ಏನು ಕರಿತೀವಲ್ಲ, ಮರೀನಾ ಟ್ರೆಂಚದ ಭಾಗವಂತ ಚಾಲೆಂಜರ್ ತಗ್ಗು ಅಂತ ಕರಿತಾ ಹೋಗ್ತೀವಿ. ಸಾಗರದ ನೀರಿನ ಸರಾಸರಿ ಲವಣತೆ ಪ್ರಮಾಣ ಇದು ಏನು ಅನ್ನೋದು ಗೊತ್ತಾಕೋದು ನೀವೇ ಹೇಳ್ರಿ. 100 PPT ಅಂತ, ಪಾರ್ಟ್ಸ್ ಪರ್ 1000 ಅಂತ ಕರಿತಾರೆ. PPT ಇದನ್ನು ಹೆಂಗೆ ಓದ್ಬೇಕು ಅನ್ನೋದು ಕಮೆಂಟ್ ಬಾಕ್ಸ್ನ ತಿಳಿಸಿ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಕಂಡುಬಂದ ಉಪ್ಪರ ವಿಳಿತ ಅಧಿಕ ಉಪ್ಪರ ಅಥವಾ ಏರುಪ್ಪರ ಅಂತ ಕರಿತೇವೆ. ಏನಂತ ಕರಿತೀವಿ? ಅಧಿಕ ಉಪ್ಪರ, ಏರುಪ್ಪರ. ಇದಿಷ್ಟು ಏನಪ್ಪ ಅಂದ್ರೆ ಉಪ್ಪರ ಇಳಿತದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟವಾಯಿತು ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಏನಾದರೂ ಇದ್ದರೆ ಈ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ, ಎಲ್ಲರಿಗೂ ಇಲ್ಲಿವರೆಗೂ ಆಲಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ.